ಸತೀಶ್ ಜಾರಕಿಹೊಳಿ ಸಂಬಂಧಿ ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ವಿರುದ್ಧ ಇಡಿ ಕಾರ್ಯಾಚರಣೆ ಆರಂಭವಾಗಿದೆ. ಬೆಳಗಾವಿ, ಬೆಂಗಳೂರು ಸೇರಿದಂತೆ 10ಕ್ಕೂ ಹೆಚ್ಚು ಕಡೆಗಳಲ್ಲಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ಮೈಸೂರಿನ ದಟ್ಟಗಳಿಯ ನಿವಾಸದಲ್ಲೂ ಇಡಿ ಅಧಿಕಾರಿಗಳು ಆಗಮಿಸಿದ್ದಾರೆ. ನಾನೀಗ ದಟ್ಟಗಳಿಯ ನಿವಾಸದ ಬಳಿ ಇದ್ದೇನೆ. ನೀವು ನೋಡ್ತಾ ಇರಬಹುದು ಈ ಒಂದು ನಿವಾಸವನ್ನ. ಇದು ಮೈಸೂರಿನ ದಟ್ಟಗಳಿಯ 5ನೇ ಕ್ರಾಸ್ನ 3ನೇ ಹಂತದಲ್ಲಿರುವಂತಹ ಸ್ವಯಂಭೂ ಅಂತೇಳಿ ಮನೆ. ಇದು ಯಮುನಾ ಅನ್ನೋರಿಗೆ ಸೇರುವಂತದ್ದು. ಮಂಜುನಾಥ್ ಅವರ ಆಪ್ತರು ಅಂತ ಹೇಳಲಾಗ್ತಾ ಇದೆ. ಈ ಮನೆಯ ಮೇಲೂ ಸಹ ಇಡಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಬೆಳಗ್ಗೆ 6 ಗಂಟೆಗೆ 5 ಅಧಿಕಾರಿಗಳು ಸಿಆರ್ಪಿಎಫ್ ಯೋಧರ ಜೊತೆಗೆ ಇಲ್ಲಿಗೆ ಬಂದಿದ್ರು. ಸಂಪೂರ್ಣವಾದಂತಹ ಮನೆಯ ಪರಿಶೀಲನೆ ಮಾಡುವಂಥದ್ದು, ದಾಖಲೆಗಳನ್ನು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಅಂದ್ರೆ 2009ರಿಂದ 2014ರವರೆಗೂ ವೈ ಮಂಜುನಾಥ್ ಈ ಮೈಸೂರಿನ ಅಬಕಾರಿ ಡಿಸಿ ಆಗಿ ಕೆಲಸವನ್ನ ಮಾಡಿದ್ರು. ಈ ಕಾರಣಕ್ಕಾಗಿ ಈ ಒಂದು ಮೈಸೂರಿನಲ್ಲಿರುವಂತಹ ಅವರ ಆಪ್ತರಿರ್ಬೋದು, ಮತ್ತೆ ಅವರಕ್ಕೆ ಸಂಬಂಧಪಟ್ಟಂತಹ ಆಸ್ತಿ ಇರ್ಬೋದು, ಇವೆಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡುವಂತಹ ಕೆಲಸಕ್ಕೆ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ಒಂದು ಮನೆಗೆ ಬೆಳಗ್ಗೆ 6 ಗಂಟೆಯಿಂದ ಬಂದು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಕೆಲವು ಮಹತ್ವದ ದಾಖಲೆಗಳು ಸಿಕ್ಕಿವೆ ಅನ್ನೋ ಒಂದು ಮಾಹಿತಿ ಸಹ ಲಭ್ಯವಾಗಿದೆ. ಈ ಮನೆಯಲ್ಲಿ ವಾಸವಾಗಿದ್ದಂತಹ ಯಮುನಾ ಏನಿದ್ದಾರೆ, ಅವರು ಸಹ ಅಬಕಾರಿ ಇಲಾಖೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಇನ್ಸ್ಪೆಕ್ಟರ್ ಆಗಿದ್ರು. ತದನಂತರ VRS ಅನ್ನು ಪಡೆದು ಸ್ವಯಂ ನಿವೃತ್ತಿಯನ್ನು ಪಡೆದುಕೊಂಡು ನಿವೃತ್ತ ಜೀವನವನ್ನು ನಡೆಸ್ತಾ ಇದ್ರು. ಅವರ ತಾಯಿಯ ಜೊತೆ ಈ ಮನೆಯಲ್ಲಿ ವಾಸವಾಗಿದ್ರು ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಅಷ್ಟೇ ಅಲ್ಲ, ಈ ಮನೆ ಸಹ ಮಂಜುನಾಥ್ ಅವರಿಗೆ ಸೇರಿದ್ದೆನ್ನಲಾಗ್ತಾ ಇದೆ. ಈ ಕಾರಣಕ್ಕಾಗಿ ಮಾಹಿತಿ ಪಡೆದಂತಹ ಇಡಿ ಅಧಿಕಾರಿಗಳು ಈ ಒಂದು ಮನೆಯಲ್ಲಿಯೂ ಸಹ ಕಾರ್ಯಾಚರಣೆ ನಡೆಸುತ್ತಾ ಇರುವಂಥದ್ದು. ಈ ಮನೆಗೆ ಆಗಮಿಸಿದ ನಂತರ ಇಲ್ಲಿಂದ ಅವರು ಯಮುನಾ ಅವರನ್ನ ಮಾಹಿತಿಯನ್ನು ಕಲೆ ಹಾಕಿ ತದನಂತರ ಮನೆಯಿಂದ ಹೊರಗೆ ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ತಮ್ಮ ಮುಖವನ್ನು ಮರೆ ಮಾಡಿಕೊಂಡು ಯಮುನಾ ಅವರು ಇಡಿ ಅಧಿಕಾರಿಗಳ ಜೊತೆ ಹೋಗುವಂಥ ಕೆಲಸ ಆಯಿತು. ಲಭ್ಯವಿರುವಂತಹ ಮಾಹಿತಿಯ ಪ್ರಕಾರ ಈ ಒಂದು ಮನೆಯಲ್ಲಿ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಬ್ಯಾಂಕ್ ಲಾಕರ್ಗೆ ಸಂಬಂಧಪಟ್ಟಂತಹ ಕೆಲ ಮಾಹಿತಿ ಲಭ್ಯವಾಗಿತ್ತು. ಹೀಗಾಗಿ ಬ್ಯಾಂಕ್ ಲಾಕರ್ನ ಪರಿಶೀಲನೆ ಮಾಡಲಿಕ್ಕೆ ಖುದ್ದು ಯಮುನಾ ಅವ್ರನ್ನ ಕರೆದುಕೊಂಡು ಇಡಿ ಅಧಿಕಾರಿಗಳು ತೆರಳಿದ್ರು ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಯಾಕಂದರೆ ಈ ಒಂದು ಸಂದರ್ಭದಲ್ಲಿ ಬ್ಯಾಂಕ್ ಲಾಕರ್ನಲ್ಲಿರುವಂತಹ ದಾಖಲೆಗಳು ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತದೆ. ಇತ್ತೀಚೆಗೆ ಎಲ್ಲರೂ ಸಹ ತಮಗೆ ಸಂಬಂಧಪಟ್ಟಂಥ ದಾಖಲೆಗಳು, ಆಸ್ತಿ ವಿವರ ಇರ್ಬೋದು, ನಿವೇಶನಗಳಿರ್ಬೋದು, ಜಮೀನಿಗೆ ಸಂಬಂಧಪಟ್ಟಂತಿರ್ಬೋದು, ಅಥವಾ ಬೇರೆ ಬೇರೆ ಯಾವುದೇ ದಾಖಲೆಗಳನ್ನಾದರೂ ಸಹ ಮನೆಯಲ್ಲಿ ಇಡೋದಕ್ಕಿಂತ ಬ್ಯಾಂಕ್ ಲಾಕರ್ನಲ್ಲಿ ಇಡೋದು ಸೇಫ್ ಅಂತ ಫೀಲ್ ಮಾಡ್ತಾರೆ. ಅದೇ ಕಾರಣಕ್ಕಾಗಿ ಮಂಜುನಾಥ್ ಅವರಿಗೆ ಸಂಬಂಧಪಟ್ಟಂತಹ ದಾಖಲೆಗಳು ಎಲ್ಲೋ ಒಂದು ಕಡೆ ಬ್ಯಾಂಕ್ ಲಾಕರ್ನಲ್ಲಿ ಸಿಗ್ಬೋದು ಅನ್ನೋ ಕಾರಣಕ್ಕಾಗಿ ಇಡಿ ಅಧಿಕಾರಿಗಳು ಏನು ಮಂಜುನಾಥ್ ಅವರ ಆಪ್ತರು ಅನ್ನಲಾಗ್ತಂಥ ಯಮುನಾ ಅವರನ್ನು ಸಹ ಕರ್ಕೊಂಡು ಬ್ಯಾಂಕ್ಗೆ ಹೋಗಿದ್ದಾರೆ. ವಿಚಾರಣೆ ಮುಂದುವರೆದಿದೆ. ಸದ್ಯಕ್ಕೆ ಏನೆಲ್ಲ ಸಿಕ್ಕಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗಿಲ್ಲ. ಸೊ ಹೀಗಾಗಿ ಈ ಒಂದು ಕಾರ್ಯಾಚರಣೆ ಮುಂದುವರೆದಿದೆ. ಸೊ ಇವತ್ತು ಸಹ ಈ ಕಾರ್ಯಾಚರಣೆಯನ್ನು ಮುಂದುವರೆದಿ ಇಲ್ಲಿ ಸಿಗುವಂತಹ ಮಾಹಿತಿಗಳನ್ನು ಆಧರಿಸಿ ಮೈಸೂರಿನ ಬೇರೆ ಬೇರೆ ಕಡೆಗಳಲ್ಲಿ ಅವರ ಪರಿಶೀಲನೆ ಮಾಡಿಸುವಂತಹ ಕೆಲಸವನ್ನ ಮಾಡ್ತಾರೆ. ಯಾಕಂದರೆ ಮಂಜುನಾಥ್ 2009ರಿಂದ 2014ರವರೆಗೂ ಅಬಕಾರಿ ಇಲಾಖೆಯ DC ಆಗಿದ್ರು. ಆ ಸಂದರ್ಭದಲ್ಲೂ ಸಹ ಲೋಕಾಯುಕ್ತ ಕಾರ್ಯಾಚರಣೆ ನಡೆದಿತ್ತು. ಲೋಕಾಯುಕ್ತರನ್ನು ಬಂಧಿಸಿ ಜೈಲಿಗೆ ಕಳಿಸುವಂತಹ ಕೆಲಸವನ್ನು ಸಹ ಮಾಡಿದ್ರು. ಹೀಗಾಗಿ ಇಡಿ ಕಾರ್ಯಾಚರಣೆ ಈಗ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಮೈಸೂರು.